ಒಂದು ಕವಿತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾಯಿಯನ್ನು ವಾಕಿಂಗ್ ಕರೆದುಕೊಂಡು ಹೋಗಲು ನೆನಪಿದೆ, ನಾಯಿಯನ್ನು ವಾಕಿಂಗ್ ಕರೆದುಕೊಂಡು ಹೋಗಲು ನೆನಪಿದೆ, ಆದರೆ ದನದ ಹುಲ್ಲು ತರಲು ಮರೆತಿದ್ದೇವೆ. ಬಾರ್ ಶೇಂದಿ ಅಂಗಡಿ ರಸ್ತೆ ನೆನಪಿದೆ, ಆದರೆ ನೀರಿನ ಮಡಕೆ ಮರೆತಿದ್ದೇವೆ. ರಿಮೋಟ್ ನಮಗೆ ನೆನಪಿದೆ, ಎಲೆಕ್ಟ್ರಿಕಲ್ ಸ್ವಿಚ್ ಮರೆತಿದ್ದೇವೆ. ಟಿ ವಿ ಸೀರಿಯಲ್ ನೆನಪಿದೆ, ಆದರೆ ನಮ್ಮ ಮನೆ ಕತೆ ಮರೆತಿದ್ದೇವೆ. ಭೂಕಂಪ ಸುನಾಮಿಗೆ ಸಾವಿರಾರು ಜನ ಸತ್ತರೂ ಅಳಲಿಲ್ಲ. ಹಳೆ ವಸ್ತ್ರ ಕೊಟ್ಟು ನಾವು ದಾನಶೂರ ಕರ್ಣರಾದೆವು, ಆದರೆ ಟಿ ವಿ ಸೀರಿಯಲ್ನ ತುಳಸಿಯ ಗಂಡ ಸತ್ತದ್ದಕ್ಕೆ ಇಡೀ ದೇಶ ದುಃಖದಲ್ಲಿ ಮುಳುಗಿತ್ತು. ಹಲೋ ಹಾಯ್ ನೆನಪಿದೆ, ಆದರೆ ಬಗ್ಗೆ ನಮಸ್ಕಾರ ಮಾಡೋದನ್ನು ಮರೆತಿದ್ದೇವೆ. ಹಿಲ್ ಸ್ಟೇಷನ್ ನೆನಪಿದೆ, ಆದರೆ ಪುಣ್ಯಕ್ಷೇತ್ರಗಳನ್ನು ಮರೆತಿದ್ದೇವೆ. ಅಂಕಲ್ ಅಂಟಿ ನೆನಪಿದೆ, ಆದರೆ ಚಾಚಾ ಮಾಮ ಭಾವ ಚಿಕ್ಕಪ್ಪ ಮರೆತಿದ್ದೇವೆ. ಬರ್ಮುಡಾ ನೆನಪಿದೆ, ಆದರೆ ಲುಂಗಿ ಪೈಜಾಮ ಮರೆತಿದೆ. ದೋಸ್ತ್ ಯಾರ್ ಫ್ರೆಂಡ್ ಮಿತ್ರ ಎಲ್ಲ ನೆನಪಿದೆ, ಆದರೆ ಹುಟ್ಟಿದ ಅಣ್ಣ ತಮ್ಮಂದಿರನ್ನು ಮರೆತಿದ್ದೇವೆ. ಲವ್ವರಿನ ಬರ್ತ್ಡೇ ನೆನಪಿದೆ, ಆದರೆ ಅಮ್ಮನ ಔಷಧಿ ಮರೆತಿದ್ದೇವೆ. ಈ 77 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ದುಡ್ಡಿನಿಂದ ನಾವು ದೊಡ್ಡವರಾಗಿದ್ದೇವೆ, ಮನಸ್ಸು ಮಾತ್ರ ಸಣ್ಣದಾಗಿದೆ. ಮುಂಚೆ ಗೋಡೆಗಳ ಮಧ್ಯೆ ನಾವಿದ್ದೆವು, ಈಗ ನಮ್ಮ ಮಧ್ಯೆ ಗೋಡೆಗಳು ಇದ್ದಿದ್ದಾವೆ. ಆದರೆ ಜನ ಹೇಳ್ತಾರೆ ಗೋಡೆಗಳ ಮಧ್ಯೆ ಬಿರುಕು ಬಿಡ್ತಾವೆ ಅಂತ, ಆದರೆ ನಾನು ಹೇಳ್ತೇನೆ ಮನಸ್ಸಿನಲ್ಲಿ ಬಿರುಕು ಬಿಟ್ಟಾಗ ಗೋಡೆಗಳು ಹೇಳ್ತವೆ. ಇರುವ 3 ಜನರಿಗೆ ಈಗ ದೊಡ್ಡ ಮನೆ, 4 ಬೆಡ್ರೂಮ್, ದೊಡ್ಡ ಹಾಲು, ಕಿಚನ್ನು, ಡೈನಿಂಗು, 4 ಟಾಯ್ಲೆಟ್. ಆ ಟಾಯ್ಲೆಟ್ಗೆ ತುಂಬ ಖರ್ಚು ಮಾಡ್ತೇವೆ. ಮುಂಚೆ ಅದಕ್ಕೆ ಟಾಯ್ಲೆಟ್ ಅಂತ ಹೇಳ್ತಿದ್ರು, ಈಗ ಅದನ್ನು ವಾಶ್ರೂಮ್ ಅಂತ ಹೇಳ್ತಾರೆ, ಈಗ ರೆಸ್ಟ್ ರೂಮ್ ಅಂತ ಹೇಳ್ತಿದ್ದಾರೆ. ಯಾಕೆ ರೆಸ್ಟ್ ರೂಮ್ ಅಂತ ಹೇಳ್ತಾರೆ ಗೊತ್ತಿಲ್ಲಪ್ಪ. ಮುಂಚೆ ಅದರ ವಾಸನೆಗೆ ಅಲ್ಲಿ ರಪ್ಪ ಹೋಗ್ತಿದ್ದೆವು, ರಪ್ಪ ಬರ್ತಿದ್ದೆವು ಅಲ್ವಾ. ಆ್ಯಕ್ಚುಲಿ ಅದು ಇರಬೇಕಾದ್ದೇ ಹಾಗೆ ಮುಂದೆ ಸಣ್ಣ ಡ್ರಾಯಿಂಗ್ ರೂಮ್ ನೋಡಿ, ವ್ಯತ್ಯಾಸ ನೋಡಿ. ಮುಂದೆ ಒಂದು ಸಣ್ಣ ಡ್ರಾಯಿಂಗ್ ರೂಮು, ಯಾರು ನಮ್ಮೆದುರು ಕೈ ಜೋಡಿಸಿ ನಿಲ್ತಾರೋ ಅವರಿಗೋಸ್ಕರ. ಒಳಗೆ ಒಂದು ದೊಡ್ಡ ಡ್ರಾಯಿಂಗ್ ರೂಮ್, ಯಾರ ಎದುರು ನಾವು ಕೈ ಜೋಡಿಸಿ ನಿಲ್ತೇವೋ ಅವರಿಗೋಸ್ಕರ. ಹೀಗೆ ನಾಣ್ಯ ಮೌಲ್ಯ ಕಡಿಮೆ ಆದರೂ ಶಬ್ದ ಹೆಚ್ಚು ಅಂತೆ. ನಾಣ್ಯ ಮೌಲ್ಯ ಕಡಿಮೆ ಆದರೂ ಶಬ್ದ ಹೆಚ್ಚು. 500 ರೂಪಾಯಿ ನೋಟು ಮೌಲ್ಯ ಹೆಚ್ಚಾದರೂ ಕೂಡ ಶಬ್ದವೇ ಇಲ್ಲ. ನಾವು ಕೂಡ ಹೆಚ್ಚು ಮೌಲ್ಯಯುತರಾಗೋಣ. ಜೀವನ ಅಂದು ಇರಲಿ ಇಂದು ಇರಲಿ, ಜೀವನ ನಮ್ಮದು ಮೌಲ್ಯಯುತ ಆಗಬೇಕು. ಆದರೆ ಶಬ್ದ ಹೆಚ್ಚು ಮಾಡೋಣ. ನಮ್ಮ ನಗುವಿನ ಮೂಲಕ, ನಮ್ಮ ಕೈ ಚಪ್ಪಾಳೆ ಮೂಲಕ ನಾವು ಶಬ್ದ ಹೆಚ್ಚು ಮಾಡೋಣ. ಅಮೇರಿಕಾದವರು ಮಂಗಳ ಗ್ರಹದಲ್ಲಿ ಜೀವ ಉಂಟಾ ಅಂತ ನೋಡ್ತಾರೆ. ನಾವು ಭಾರತೀಯರು ಜೀವನದಲ್ಲಿ ಮಂಗಳ ಉಂಟಾ ಅಂತ ನೋಡ್ತೇವೆ. ಅದಕ್ಕೆ ಎಲ್ಲ ಸೇರಿ ಹೇಳೋಣ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಆ ನನ್ನದೇಶ್ವರ ತಮಗೆಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ಅನುಮತಿ ಪಡೆದು ಮಂಗಳವನ್ನು ಹಾಡ್ತಾ ಇದ್ದೇವೆ. ನಮಸ್ಕಾರಗಳು, ಎಲ್ಲರಿಗೂ ಶುಭರಾತ್ರಿ.